ಸೊ ಎಲ್ಲರಿಗೂ ನಮಸ್ಕಾರ. ಆಕ್ಸಿಸ್ ರಿಂಗ್ ಟ್ರೇಡಿಂಗ್ ಆ್ಯಪ್ ಬದಲು ನಿಮಗೆಲ್ಲರಿಗೂ ಮಾಹಿತಿ ಹೇಳ್ತೇನೆ. ಈ ಟ್ರೇಡಿಂಗ್ ಆ್ಯಪ್ ಏನೈತಪ್ಪ ಅಂತಂದ್ರೆ, ನೀವೆಲ್ಲರೂ ಝೀರೋದ ಏಂಜಲವನ್ನು ಮತ್ತು ಬೇರೆ ಬೇರೆ ಬ್ರೋಕರ್ ಯೂಸ್ ಮಾಡಿರ್ಬೋದು ಟ್ರೇಡಿಂಗ್ ಪರ್ಪಸ್, ಇನ್ವೆಸ್ಟಿಂಗ್ ಪರ್ಪಸ್. ಸೊ ಈ ಟ್ರೇಡಿಂಗ್ ಆ್ಯಪ್ನಾಗ ನಿಮಗೆ ಮೇನ್ ಬೆನಿಫಿಟ್ ಇಕ್ವಿಟಿ ಈ ಮಾರ್ಜಿನ್ ಅಂತ ಒಂದು ಮೇನ್ ಆ್ಯಪ್ ಐತಿ. ಆ ಇಕ್ವಿಟಿ ಈ ಮಾರ್ಜಿನ್ಲೇ ಭಾಳ ಬೆನಿಫಿಟ್ ಆಗ್ತೈತಿ. ಆಪ್ಷನ್ ಫ್ಯೂಚರ ನೀವು ಮಾಡೋಕ್ಕಿಂತ ನೀವು ಇಕ್ವಿಟಿನಾಗ ಇನ್ವೆಸ್ಟ್ ಮಾಡ್ಬೋದು. ಒಂದನೇದ. ಎರಡನೇದ, ನೀವು US ಸ್ಟಾಕ್ಸ್ನಾಗೂ ಇನ್ವೆಸ್ಟ್ ಮಾಡ್ಬೋದು. ಮತ್ತು ಮ್ಯೂಚುವಲ್ ಫಂಡ, SIP ಎವ್ರಿಥಿಂಗ್ ಈಸ್ ಈಸಿ. ಮತ್ತು ಇದು ಆ್ಯಪ್ ರಿಂಗ್ ಆ್ಯಪ್, ಆಕ್ಸಿಸ್ ರಿಂಗ್ ಆ್ಯಪ್ ಏನೈತಲ್ಲ, ನಿಮಗೆ ಇಕೋ ಫ್ರೆಂಡ್ಲಿ ಐತಿ. ಭಾಳ ಮಂದಿಗೆ ಗೊತ್ತಾಗೋದಿಲ್ಲ. ಈಗ ನಾನು ಸ್ಟಾರ್ಟ್ ಮಾಡ್ತೇನೆ. ಮೊದಲ ಯೂಸರ್ ಐ ಡಿ ಈ ಥರ ಬರ್ತೈತಿ. ಯೂಸರ್ ಐ ಡಿ ಈ ಥರ ಯೂಸರ್ ಐ ಡಿ ಹಾಕೋದಾ. ಆಮೇಲೆ ನಿಮ್ಮ ಪಾಸ್ವರ್ಡ್ ಹಾಕೋದಾ. ಗೆಟ್ SS ಕೋಡ್ ಅಂತ ಇರ್ತೈತಿ. ಆ SS ಕೋಡ್ ಬಂದ ನಂತರ ನಿಮ್ಮೊಂದು ಕೋಡ್ ಬರ್ತೈತಿ. ಆ ಕೋಡ ಹಿಂಗೆ ಈ ಥರ ಬರ್ತೈತಿ, 71000009. ಈ ಥರ ಕೋಡ್ ಹಾಕಿದ ನಂತರ ಈ ಥರ ಓಪನ್ ಆಗ್ತೈತಿ. ನಿಮ್ಗೆ ಇದು ಡ್ಯಾಶ್ಬೋರ್ಡನ್ನು ಕಾಣ್ಬೋದು ನಿಮಗೆ ಲೆಫ್ಟ್ ಸೈಡ. ಮತ್ತು ಇಲ್ಲಿ ಮೈ ಅಕೌಂಟ್ ಕಾಣ್ತೈತಿ. ಮೈ ಅಕೌಂಟ್ನಾಗ ನಿಮ್ಗೆ ಫಂಡ್ ಬ್ಯಾಲೆನ್ಸ ಈ ಥರ ಇರ್ತೈತಿ. ಇಕ್ವಿಟಿ, ಕಮೋಡಿಟಿ, ಎವ್ರಿಥಿಂಗ್. ಕಮೋಡಿಟಿ ಮತ್ತು ಇಕ್ವಿಟಿ ಒಂದೇ ಟ್ರೇಡ್ ಮಾಡ್ಬೋದು. ಇಲ್ಲಿ ನೋಡ್ರಿ ನೀವು ಇದ್ರಾಗ ಮೇನ್ ಫಸ್ಟ್ ನಿಮ್ಮ ಡ್ಯಾಶ್ಬೋರ್ಡ್ನಲ್ಲಿ ಮಾರ್ಕೆಟ್ ಟಾಪ್ ಗೇನರ್ಸ್, ಟಾಪ್ ಲೂಸರ್ಸ್, ಮೋಸ್ಟ್ ಆ್ಯಕ್ಟಿವ್ ಸ್ಟಾಕ್ಸ್, ಕಂಪ್ನಿ ಸ್ಟಾಕ್ಸ್ ಇರ್ತೈತಿ. ಮತ್ತು ನಿಮಗೂ ಇಲ್ಲಿ FI ಡೇಟಾ ಇಟ್ ಈಸ್ ಅಪ್ಡೇಟೆಡ್ ಟಿಲ್ 7th. ಓಕೆ, 7th ಮಟ್ಟ ಅಪ್ಡೇಟ್ ಐತಿ. ಈಗ ಇದು ನಿಮ್ಮ ನಾಳೆ ನಿಮ್ಗೆ 8th ಆಗ್ತೈತಿ, 8th ಸಿಗ್ತೈತಿ. ಸೊ ಟುಡೇ ಈಸ್ 8th. ಸೊ ಕರೆನ್ಸಿ ಮಾರ್ಕೆಟ್ಸ್ ಯು ಕ್ಯಾನ್ ಲುಕ್ ಆನ್ ಹಿಯರ್. ಕರೆನ್ಸಿ ಆ್ಯಂಡ್ ಕಮೋಡಿಟಿ ಐತಿ. ಇಲ್ಲಿ ಕಮೋಡಿಟಿ ಮಾರ್ಕೆಟ್ ಟಾಪ್ ಮೂವರ್ಸ್ ನೋಡ್ಬೋದು ನೀವು. ಕ್ರೂಡ್ ಆಯಿಲ್ ಟಾಪ್ ಗೇನರ್ ಐತಿ ಈಗ ಸದ್ಯಕ್ಕೆ. PE ಆಗಲಿ, MCX ಕಾಲ್ ಆಗಲಿ, ದೀಸ್ ಆರ್ ದ ಟಾಪ್ ಲೂಸರ್ಸ್ ಯಾವಪ್ಪ ಅಂತಂದ್ರೆ ಗೋಲ್ಡ, ಲೀಡ್, ಗೋಲ್ಡ್, ಪೆಟಲ್, ಎವ್ರಿಥಿಂಗ್ ಆರ್ ದೇರ್. ಸೊ ಇದು ನಿಮಗೆ ಕಮೋಡಿಟೀಸ್ ಆಯ್ತು. ಬ್ಯಾಕ್ ಹೋದ್ರೆ ಆಮೇಲೆ ಮ್ಯೂಚುವಲ್ ಫಂಡ್ ಸಿಗ್ತದೆ ನಿಮ್ಗೆ. ಇದು ಮ್ಯೂಚುವಲ್ ಫಂಡ್ ನೋಡ್ಬೋದು ನೀವೆಲ್ಲರೂ. ಮ್ಯೂಚುವಲ್ ಫಂಡ್ನಾಗ ಇಕ್ವಿಟಿ, ಡೆಪ್ತ್ ಫಂಡ್, ಹೈಬ್ರಿಡ್ ಫಂಡ್ ಆ್ಯಂಡ್ ಅದರ್ಸ್. ಇಕ್ವಿಟಿನಾಗ ICICI ಪ್ರುಡೆನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್, ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್, SBI ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಈ ಥರ ನೀವು ಇಲ್ಲೇ ಬಿಡ್ ಮಾಡ್ಬೋದು. ಇದನ್ನು ಬಾಯ್ ಮಾಡೋದಂದ್ರೆ ಫಾರ್ ಎಕ್ಸಾಂಪಲ್ ಇದು ನೀವು ಹಿಂಗೆ ಈ ಥರ ಪರ್ಚೇಸ್ ಮಾಡ್ಬೋದು. NAV ಪಾಯಿಂಟ್ಸ್ ಕಾಣ್ತೈತೆ ಮೇಲೆ. ಸೊ ಇಫ್ ಯು ಗೋ ಟು ಪರ್ಚೇಸ್, ನೀವು ಮಂತ್ಲಿ SIP ಹಾಕಿಬಿಡ್ಬೋದು, ಲಮ್ಸಮ್ ಆಗಲಿ ಅಥವಾ ಮಂತ್ಲಿ SIP. ಆ್ಯಂಡ್ ಮಂತ್ಲಿ ನಿಮ್ಗೆ ಎಷ್ಟು ಹಾಕೋದೈತಿ ಮಂತ್ಲಿ ಇಲ್ಲಿ ಕ್ಲಿಕ್ ಮಾಡಿರಿ. ಆ್ಯಂಡ್ ನ್ಯೂ ಫೋಲಿಯೋ, ದೆನ್ ಬಾಯ್. ಇಫ್ ಯು ಗೋ ಟು ಬಾಯ್, SIP ಟೆನ್ಯೂರ್ ಹಾಕೋದು. ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಇನ್ವೆಸ್ಟಿಂಗ್ ಫಾರ್ 36 months. ಓಕೆ, ಸೆಲೆಕ್ಟ್ ಆಲ್. ನೀವು 2000 ಹಾಕೋದ್ರಿ ಅಂದರೆ 3000 ಹಾಕೋದ್ರಿ ಅಂದರೆ ಇಲ್ಲೆಲ್ಲ ಮಾಡ್ಬೋದು. ಸೊ ಇಲ್ಲಿ ನೀವು ಹಾಕಿಡ್ಬೋದು ಈ ಥರ May 9th ತಂದ ಡೇ ಆಫ್ ಇನ್ವೆಸ್ಟ್ಮೆಂಟ್ ಎವ್ರಿ ಮಂತ್. ಸೊ ಯು ಗೋ ಟು ಬೈ, ಇಟ್ ವಿಲ್ ಗೆಟ್ SIP ಪ್ರಾಡಕ್ಟ್ ಐತಿ. ಯು ಕ್ಯಾನ್ ಬೈ ದಿಸ್ ಆದಿತ್ಯ ಬಿರ್ಲಾ ಸನ್ ಲೈಫ್ ಮೀಡಿಯಮ್ ಟರ್ಮ್ ಪ್ಲಾನ್ ಗ್ರೋತ್. ಈ ಥರ ಕನ್ಫರ್ಮ್ ಮಾಡಿರಿ ಅಂದ್ರೆ OTP ಕೇಳ್ತೈತಿ. ಸೊ ಯು ಕ್ಯಾನ್ ಆ್ಯಡ್ ದಿಸ್ OTP 9774 ಸಬ್ಮಿಟ್. ಸೊ ಈಗ ಮಾರ್ಕೆಟ್ ಬಂದೈತಿ. ಸೊ ಫಂಡ್ಸ್ ಆಲ್ಸೋ ಇಸ್ 0, ಅದು ಆಪ್ರೇಟ್ ಆಗ್ತಾಯಿಲ್ಲ. ಓಕೆ, ನೆಕ್ಸ್ಟ್ ನಿಮ್ಗೆ ಇನ್ನು ವಾಚ್ ಲಿಸ್ಟ್ ಆ್ಯಡ್ ಮಾಡಬೇಕಾದ್ರೆ ವಾಚ್ ಲಿಸ್ಟ್ ಆ್ಯಡ್ ಮಾಡ್ಬೋದು. ಇಲ್ಲಿ ವಾಚ್ ಲಿಸ್ಟ್ ನೋಡ್ಬೋದು. ಇಲ್ಲಿ ವಾಚ್ ಲಿಸ್ಟ್ನಾಗ ಹೋದ್ರಂದ್ರೆ ಈ ಥರ ಹೋಗೈತಿ ಅಥರ್ವ, ಕಿರು, ನಿಫ್ಟಿ, ಸೆನ್ಸೆಕ್ಸ್. ಸೊ ಇನ್ನೊಂದು ನೀವು ಆ್ಯಡ್ ಮಾಡೋದ್ರಂದ್ರೆ ಯು ಕ್ಯಾನ್ ಆ್ಯಡ್ ಒನ್ ಮೋರ್ ಲೈಕ್ ಆಕ್ಸಿಸ್ ಸೆಕ್ಯೂರಿಟೀಸ್, ಆಕ್ಸಿಸ್ನಾಗ ಈಗ ನಾವು ವಾಚ್ ಲಿಸ್ಟ್ ಆ್ಯಡ್ ಮಾಡಿವಿ. ಈ ವಾಚ್ ಲಿಸ್ಟ್ನ ಸ್ಕ್ರಿಪ್ಟ್ ಆ್ಯಡ್ ಮಾಡಬೇಕಾದ್ರೆ ಯು ಕ್ಯಾನ್ ಆ್ಯಡ್ AB ಕ್ಯಾಪಿಟಲ್, ಬಿರ್ಲಾ ಸಾಫ್ಟ್, ಆದಿತ್ಯ ಬಿರ್ಲಾ, ಬಿರ್ಲಾ ಕಾರ್ಪೊರೇಷನ್, ಬಿರ್ಲಾ ಮನಿ, ಟೋಟಲಿ ಆಲ್ ಬಿರ್ಲಾ ಸ್ಟಾಕ್ಸ್ ಯು ಆರ್ ಗೋಯಿಂಗ್ ಟು ಆ್ಯಡ್. ಓಕೆ,
ಈ ಥರ ನೀವು ಆ್ಯಡ್ ಬ್ಯಾಕ್ ಹೋದ್ರಿ ಅಂದ್ರೆ ಈ ಥರ ನೀವು ಆ್ಯಡ್ ಮಾಡಿ ಇಡ್ಬೋದು ಈ ಸ್ಟಾಕ್ಸ್. ಸೊ ಇದಾಯ್ತು ವಾಚ್ ಲಿಸ್ಟ್. ಆ್ಯಂಡ್ ನೆಕ್ಸ್ಟ್ ರಿಸರ್ಚ್ ಇರ್ತೈತಿ. ನೀವು ಯಾವ್ದು ರಿಸರ್ಚ್ ಮಾಡೋದಿಲ್ಲ ಅಲ್ಲಿ ರಿಸರ್ಚ್ನ ನೀವು ಜಾಯ್ನ್ ಆಗ್ಬೋದು. ಇದು ಜಾಯ್ನ್ ಮಾಡಿರಿ ಅಂದ್ರೆ ನೀವು ಡೈರೆಕ್ಟ್ ಇಟ್ ವಿಲ್ ಟೇಕ್ ಯು ಟು ದ ವಾಟ್ಸಪ್ ಲಿಂಕ್. ಈ ಥರ ಆಕ್ಸಿಸ್ ಡೈರೆಕ್ಟ್ ಒಂದು ಪಬ್ಲಿಕ್ ಚಾನಲ್ ಐತಿ. ಆ ಪಬ್ಲಿಕ್ ಚಾನಲ್ನಾಗ ನಿಮ್ಗೆ ಪೊಸಿಷನಲ್ ಸ್ಟಾಕ್ಸ್ ತೊಗೊಳಕ್ಕೆ ನಿಮ್ಗೆ ಸ್ಟಾಕ್ಸು ಫ್ಯೂಚರ್ ಎವ್ರಿಥಿಂಗ್. ಆಕ್ಸಿಸ್ ಡೈರೆಕ್ಟ್ದು ಆಕ್ಸಿಸ್ ಸೆಕ್ಯೂರಿಟೀಸ್ ಒಂದು ಅಡ್ವೈಸರಿ ಡೆಸ್ಕ್ ಟೈಪ್ ಐತಿ. ಸೊ ಇಟ್ ಈಸ್ ಅ ವಾಟ್ಸಪ್ ಚಾನಲ್, ಯು ಕ್ಯಾನ್ ಜಾಯಿನ್ ದೇರ್ ಆಲ್ಸೋ. ಓಕೆ. ಆಮೇಲೆ ನೆಕ್ಸ್ಟ್ ಇನ್ವೆಸ್ಟಿಂಗ್. ಥರ್ಡ್ ಒನ್ ಇಸ್ ಇನ್ವೆಸ್ಟಿಂಗ್. ಇನ್ ಇನ್ವೆಸ್ಟಿಂಗ್ ಯು ಕ್ಯಾನ್ ಗೋ ಫಾರ್ IPO, ಆನ್ಗೋಯಿಂಗ್ IPOs, ಅಪ್ಕಮಿಂಗ್ IPOs, ಪ್ರೀ IPO ನಿಮಗೆಲ್ಲ ಸಿಗ್ತಾವೆ. ಆಮೇಲೆ ಸ್ಮಾಲ್ ಕೇಸ್ ಐತಿ ಇದ್ರಾಗೂ ನೀವು ಬೇರೆದ್ದು ಬ್ರೋಕರ್ನೇ ನೋಡಿರ್ಬೋದು, ಏಂಜಲ್ ಒನ್ ಆ್ಯಂಡ್ ಝೀರೋದ ವಗೇರೆ ವಗೇರೆ. ಆ್ಯಂಡ್ ಟ್ರೇಡ್ ವಿತ್ ETF, ಎಕ್ಸ್ಚೇಂಜ್ ಟ್ರೇಡ್ ವಿತ್ ETFನೇನು ಟ್ರೇಡ್ ಮಾಡ್ಬೋದು ನೀವು. ಲೈಕ್ ಆಕ್ಸಿಸ್ ಇಸ್ ಹ್ಯಾವಿಂಗ್ ಐ ಥಿಂಕ್ ಸೊ 1 2 3 4 5 6 7 8 6 to 7 ETFs ಇನ್ ದಿಸ್ ಆ್ಯಪ್. ಮತ್ತು ಬಾಂಡ್ ಯೀಲ್ಡ್ಸ್ನಾಗ ನೀವು ಇನ್ವೆಸ್ಟ್ ಮಾಡ್ಬೋದು. ಗ್ಲೋಬಲ್ ಇನ್ವೆಸ್ಟಿಂಗ್ ಇಲ್ಲ ಐತೆ ನೋಡಿರಿ, ಗ್ಲೋಬಲ್ ಇನ್ವೆಸ್ಟಿಂಗ್ ಅಂತ ಐತಿ. ಗ್ಲೋಬಲ್ ಇನ್ವೆಸ್ಟಿಂಗ್ US ಮಾರ್ಕೆಟ್ಸ್. ನೀವು US ಮಾರ್ಕೆಟ್ನಾಗೂ ನೀವು ಗ್ಲೋಬಲಿ ಇನ್ವೆಸ್ಟ್ ಮಾಡ್ಬೋದು. ಇದ್ರ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಗೆಟ್ ಸ್ಟಾರ್ಟೆಡ್. ಇಟ್ ವಿಲ್ ಓಪನ್ ಎನ್ ಅಕೌಂಟ್, ಯು ಕ್ಯಾನ್ ಇನ್ವೆಸ್ಟ್ ಇನ್ ಮೈಕ್ರೋಸಾಫ್ಟ್, ಅಮೆಝಾನ್ ಸ್ಟಾಕ್ಸ್, ಎವ್ರಿಥಿಂಗ್ ಸಿಟ್ಟಿಂಗ್ ಹಿಯರ್ ಓನ್ಲಿ. ಆ್ಯಂಡ್ ನೆಟ್ಫ್ಲಿಕ್ಸ್, ಉಬೇರ್ ಇಲ್ಲದ ನೋಡ್ರಿ. ಸೊ US ಸ್ಟಾಕ್ಸ್ನಾಗೂ ನೀವು ಇಲ್ಲಿ ಕುಂತ ಇನ್ವೆಸ್ಟ್ ಮಾಡ್ಬೋದು. ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟೀಸ್ ಒಂದೈತಿ. ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟೀಸ್ ಅಂದರೆ ನಮ್ಮ ಆಕ್ಸಿಸ್ ಸೆಕ್ಯೂರಿಟೀಸ್ ಒಂದು ಮೊದಲ ಬ್ಯಾಂಕಿಂಗ್ ಕಂಪನಿ. ಇಟ್ ಈಸ್ ಅ ಬ್ಯಾಂಕರ್ ಆ್ಯಂಡ್ ಬ್ಯಾಂಕಿಂಗ್ ಕಂಪನಿ. So it will lend you loans against your securities, and insurance is there. You can make a direct insurance plans for your family, friends, or you can refer also. Digit income tax ದು ಒಂದು ಕಾಲಮ್ ಐತಿ ಇದ್ರಾಗ, ಡಿಜಿಟ್ ಟ್ಯಾಕ್ಸ್ ಅಂತ ಇದೊಂದು ಬೆನಿಫಿಟ್ ಐತಿ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ಆಕ್ಸಿಸ್. ಇಲ್ಲಿ ಮೇಲೆ ನೋಡ್ರಿ ಅಂದ್ರೆ ಆಕ್ಸಿಸ್ ಇಂಟೆಲೆಕ್ಟ್, ಯು ಕ್ಯಾನ್ ಇನ್ವೆಸ್ಟ್ ಹಿಯರ್ ಆಕ್ಸಿಸ್ ಇಂಟೆಲೆಕ್ಟ್ನಾಗ. ಮತ್ತು ಮ್ಯೂಚುವಲ್ ಫಂಡ್ ಐತಿ. ಮ್ಯೂಚುವಲ್ ಫಂಡ್ನಾಗ ನೀವು ಒನ್ ಟೈಮ್ ಯು ಕ್ಯಾನ್ ಮೇಕ್ ಅ ಬೈ, ಲೈಕ್ ಯು ಕ್ಯಾನ್ ಪರ್ಚೇಸ್ ಇಟ್ for a lump sum amount. You can make it SIP also, or you can keep a lump sum investment also. So this is also a great benefit. ಇವಾಗ ಮ್ಯೂಚುವಲ್ ಫಂಡ್ ಇನ್ವೆಸ್ಟಿಂಗ್ನಾಗ ಹೋದ್ರೆ ಅಂದ್ರೆ ಇಷ್ಟು 3 ಪ್ರಾಡಕ್ಟ್ ಅದಾವೆ ಮತ್ತು ಇಕೋ ಫ್ರೆಂಡ್ಲಿ ಯೂಸ್ಫುಲ್ ಆ್ಯಪ್ ಐತಿ. ನೆಕ್ಸ್ಟ್ ನೀವು ಪೋರ್ಟ್ಫೋಲಿಯೋಗೆ ಹೋದ್ರೆ ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋನಾಗ ಫಸ್ಟ್ ಒನ್ ಈಸ್ ಆರ್ಡರ್. ನೀವು ಏನೋ ಆರ್ಡರ್ ಹಾಕಿರಿ ಅಂದ್ರೆ ಇಕ್ವಿಟಿ ಆರ್ಡರ್ ಬೇರೆ ಬರ್ತಾವೆ. ಅಂದರೆ ಇವೆಲ್ಲ ಜಂಬಲ್ಡ್ ಆಗೋದಿಲ್ಲ. ಇಕ್ವಿಟಿ ಆರ್ಡರ್ ಬೇರೆ ಇರ್ತಾವೆ, ಸ್ಟಾಕ್ಸ್ ಆರ್ಡರ್ ಶೇರ್ಸ್ ತೊಗೋತೀರಿ. ಆಮೇಲೆ FNO ಬೈ ಸೆಲ್ ಆರ್ಡರ್ ಬೇರೆ ಇರ್ತೈತಿ, ಸ್ಟಾಪ್ ಲಾಸ್ ವಗೇರೆ. ಕರೆನ್ಸಿದು ಬೇರೆ ಇರ್ತೈತಿ, ಕಮೋಡಿಟಿದು ಬೇರೆ ಇರ್ತೈತಿ, ಮ್ಯೂಚುವಲ್ ಫಂಡ್ ಬೇರೆ ಇರ್ತೈತಿ, IPO ಬೇರೆ ಇರ್ತೈತಿ. ಅಂದರೆ ಓವರ್ ಆಲ್ ಇದ್ರ ಸ್ಪ್ಲಿಟ್ ಮಾಡ್ಯಾರ. ಅಂದರೆ ಏನು ಎಲ್ಲ ಕೂಡಿ ಜಂಬಲ್ಡ್, ನಿಮಗೆ ಜಂಬಲ್ಡ್ ಆರ್ಡರ್ ಬುಕ್ ಏನು ಸಿಗೋದಿಲ್ಲ. ಬಾಕಿದವ್ರದ್ದು ಎಲ್ಲರೂ ನೋಡಿರಿ ನೀವು, ಒಂದೇ ಆರ್ಡರ್ ಬುಕ್ನಾಗ ಎಲ್ಲ ಇರ್ತೈತಿ. ಸೊ ಇದ್ರ ಹಂಗಿಲ್ಲ. ನೀವು ಇಕ್ವಿಟಿದು ಏನು ಮಾಡಿದ್ರೆ ಇಕ್ವಿಟಿದ, FNO ಮಾಡಿದ್ರೆ FNO, ಕಮೋಡಿಟಿ ಮಾಡಿದ್ರೆ ಕಮೋಡಿಟಿ. ಅಥವಾ ನೀವು ಇವತ್ತು ಬೈ ಮಾಡಿ ಏನಾರು ಇವತ್ತು ಸೆಲ್ ಮಾಡಿದ್ರೆ ಮ್ಯೂಚುವಲ್ ಫಂಡ, ಅದು ನಿಮ್ಗೆ ಆರ್ಡರ್ ಬುಕ್ ಬೇರೆ ತೋರಿಸ್ತೈತಿ. ನೆಕ್ಸ್ಟ್ ಇನ್ನು ಪೊಸಿಷನ್ಸ್ಗೆ ಹೋಗೋಣ. ನೀವು ಪೊಸಿಷನ್ಸ್ನಾಗ ಏನು ಮಾಡಿರ್ತಿರಲ್ಲ, ಈ ಇಕ್ವಿಟಿ ಶೇರ್ಸ್ ತೊಗೊಂಡಿರ್ತೀರಿ ನೀವು ಇಂಟ್ರಾಡೇಗಾಗಲಿ ಅಥವಾ ಹೋಲ್ಡಿಂಗ್ ಆಗಲಿ, ಅದು ಬೈ ಮಾಡಿರ್ತೀರಿ. ಇಕ್ವಿಟಿದ ಕಾಲಮ್ ಒಂದು ಬೇರೆ ಬರ್ತೈತಿ. ಇನ್ನು ನೆಕ್ಸ್ಟ್ ಒಂದು FNO ಬರ್ತೈತಿ. ಅಂದರೆ ನೀವು FNOನಾಗ ಎಷ್ಟು ಪ್ರಾಫಿಟ್ ಲಾಸ್ ಅದ ರೀ. ಇಕ್ವಿಟಿನಲ್ಲಿ ಇದು ಓಪನ್ ಪೊಸಿಷನ್ಸ್ ಇರ್ತೈತಿ. ಓಪನ್ ಅಂದರೆ ನಿಮ್ದು ಓಪನ್ ಇದ್ದು. ನೆಟ್ ಪೊಸಿಷನ್ಸ್ ಅಂದರೆ ವಿತ್ ಎಕ್ಸಿಟೆಡ್, ನೀವೇನು ಎಕ್ಸಿಟ್ ಮಾಡಿರಿ ಟೋಟಲ್ M to M ಪ್ರಾಫಿಟ್ ಆ್ಯಂಡ್ ಲಾಸ್ ಏನೈತಿ ಇವತ್ತು ಇದೆಲ್ಲ ಗೊತ್ತಾಗ್ತೈತಿ. ಮತ್ತು ಇಲ್ಲಿ ಬುಕ್ಡ್ ಲೆಫ್ಟ್ ಸೈಡ್ ನೋಡ್ಬೋದು ಟೋಟಲ್ PNL ಆ್ಯಂಡ್ ಬುಕ್ಡ್ PNL. ಈಗಿನ ಮಟ್ಟ ನೀವು ಏನು ಬುಕ್ ಮಾಡಿದಿರಿ, ಇವತ್ತು ಇಂಟ್ರಾಡೇ ಬುಕ್ ಮಾಡಿದಿರಿ, ಆ್ಯಂಡ್ ಓವರ್ ಆಲ್ PNL ಎಷ್ಟೈತಿ ನಿಮ್ಮ ಹೋಲ್ಡಿಂಗ್ದ ಎಲ್ಲ ತೋರಿಸ್ತೈತಿ. ಆ್ಯಂಡ್ ನೆಕ್ಸ್ಟ್ FNOನಾಗ ಹೆಂಗೈತಿ ಇಲ್ಲೂ ನೀವು ನೋಡ್ಬೋದು ಓಪನ್ ಪೊಸಿಷನ್ಸ್ ಆ್ಯಂಡ್ ನೆಟ್ ಪೊಸಿಷನ್ಸ್. ಓಪನ್ ಪೊಸಿಷನ್ಸ್ ಅಂದರೆ ಈಗ ಓಪನ್ ಇದ್ದು ಟೋಟಲ್ ಪೊಸಿಷನ್ಸ್ ಯಾವ್ಯಾವ ಅದಾವಪ್ಪ ನಿಮ್ಮ ಓಪನ್ ಪೊಸಿಷನ್ಸ್ ಯಾವ್ಯಾವ ಅದಾವು. ಆಮೇಲೆ ನೆಟ್ ಪೊಸಿಷನ್ಸ್, ಸೆಲ್ಲಿಂಗ್ ಪೊಸಿಷನ್ಸ್ ಯಾವ್ಯಾವ ಅದಾವು ಅದು ತೋರಿಸ್ತೈತಿ ನಿಮ್ಗೆ. ಆಮೇಲೆ ಇದು ಕರೆನ್ಸಿನಾಗೂ ಸೇಮ್ ಕಮೋಡಿಟೀಸ್ ತೋರಿಸ್ತೈತಿ. ಆ್ಯಂಡ್ ಇಟ್ ವಿಲ್ ಶೋ ಡೇ ಎಕ್ಸ್ಪೈರಿ ಎವ್ರಿಥಿಂಗ್. ಸೊ ಇದೊಂದು ಬೆನಿಫಿಟ್ ಐತಿ, ಭಾಳ ಇಕೋ ಫ್ರೆಂಡ್ ಐತೆ ಆ್ಯಪ. ನೆಕ್ಸ್ಟ್ ಪೊಸಿಷನ್ಸ್ ಆಗೋಣ ನೀವು ಪೋರ್ಟ್ಫೋಲಿಯೋಗೆ ಹೋಗ್ಬೋದು. ಸೊ ಪೋರ್ಟ್ಫೋಲಿಯೋಗೆ ಹೋದ್ರೆ ಅಂದರೆ ನೀವು ಟೋಟಲ್ ಟಿಲ್ ಡೇಟ್ ಇನ್ವೆಸ್ಟೆಡ್ ವ್ಯಾಲ್ಯೂ, ಕರೆಂಟ್ ವ್ಯಾಲ್ಯೂ ಇದೆಲ್ಲ ಹೋಗೈತಿ. ಸ್ಟಾಕ್ ಸ್ಕ್ರಿಪ್ಟ, ಡೈರೆಕ್ಟ್ ಟ್ರಾನ್ಸಾಕ್ಷನ್, ಮ್ಯೂಚುವಲ್ ಫಂಡ್, ಇಂಟೆಲೆಕ್ಟ್ ಇನ್ವೆಸ್ಟ್ ಪೋರ್ಟ್ಫೋಲಿಯೋ, ಡೈವರ್ಸಿಫೈ ಯುವರ್ ಪೋರ್ಟ್ಫೋಲಿಯೋ, ಇನ್ವೆಸ್ಟ್ ಇನ್ US ಸ್ಟಾಕ್ಸ್. ಇದೊಂದು ಮೇನ್ ಬೆನಿಫಿಟ್ ಐತಿ. ಇನ್ನು ಇದು ಯಾವ ಬ್ರೋಕರ್ ಕಡೆ ಹೆಚ್ಚಿಲ್ಲ. ಸೊ ಯು ಕ್ಯಾನ್ ಟೇಕ್ ಅ ಅಪಾರ್ಚುನಿಟಿ ಟು ಇನ್ವೆಸ್ಟ್ ಇನ್ US ಸ್ಟಾಕ್ಸ್ ಆಲ್ಸೋ. ನೀವು ಇಲ್ಲಿ ಕುತ್ತ ನ್ಯಾಸ್ಡ್ಯಾಕ್ ಸ್ಟಾಕ್ಸ್ ತೊಗೋಬೋದು ನಮ್ಮ ಆಕ್ಸಿಸ್ ಸೆಕ್ಯೂರಿಟೀಸ್ ಥ್ರೂ. ಯು ಕ್ಯಾನ್ ಬೈ ಇವನ್ ಫಾರಿನ್ US ನ್ಯಾಸ್ಡ್ಯಾಕ್ ಸ್ಟಾಕ್ಸ್. ಅಂದರೆ ಓವರ್ ಆಲ್ ಇಂಡಿಯಾನಾಗ ಕೂತು ನೀವು ನ್ಯಾಸ್ಡ್ಯಾಕ್ ಟ್ರೇಡ್ ಮಾಡ್ಬೋದು ಅಂದಂಗೆ ಆಗ್ತದೆ. ಆಮೇಲೆ ಇದಂತೂ ಪೋರ್ಟ್ಫೋಲಿಯೋ ನಿಮ್ಗೆ ಗೊತ್ತಾಗ್ತೈತಿ. ಆಮೇಲೆ ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ಸರ್ಚ್. ನೀವು ಏನಾದ್ರು ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿ ಹೋಗ್ಬೋದು. ಇಲ್ಲಿ ಹೋಗಿ ಫಾರ್ ಎಕ್ಸಾಂಪಲ್
ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಲಿಮಿಟೆಡ್. ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಲಿಮಿಟೆಡ್ ನೀವು ಬಾಯ್ ಮಾಡೋದ್ರಪ್ಪ ಇಲ್ಲಿ ಬಾಯ್ ಮಾಡ್ಬೋದು. ಆ್ಯಸ್ ಎ SIPನೂ ನೀವು ಆಪ್ರೇಟ್ ಮಾಡ್ಬೋದು. ಇಲ್ಲ SIP ಅಂದರೆ ಮೊದಲು ಅದನ್ನು ಹೇಳ್ತೇನೆ ನಿಮ್ಗೆ. ಇನ್ನೂ SIP ಬಂದಿಲ್ಲ, ಕಮಿಂಗ್ ಸೂನ್ ಐತಿ. ಓಕೆ, ನೆಕ್ಸ್ಟ್ ಯು ಕ್ಯಾನ್ ಬೈ ದ ಸ್ಟಾಕ್ಸ್. ಇದನ್ನು ಹೇಳೋಕ್ಕಿಂತ ಮುಂಚೆ ಇನ್ನೊಂದು ನೀವು ಹೇಳ್ತೀನಿ. ಓವರ್ ಟೆಕ್ನಿಕಲ್ ನಾಲೆಜ್ನೂ ಇರ್ತೈತಿ. ರೆಸಿಸ್ಟೆನ್ಸ್ ಎಲ್ಲೈತಿ, ಸಪೋರ್ಟ್ ಎಲ್ಲೈತಿ, ಪಿವೋಟ, ಹೈ ಲೋ ಟೈಮ್ ಲೈನ್, Day 1 Day 5 ಟಿಲ್ 52 ವೀಕ್. ಆಮೇಲೆ ನ್ಯೂಸ್ ಬೇಸ್ಡ್, ವಾಟ್ ಈಸ್ ದ ನ್ಯೂಸ್ ಆನ್ ಆದಿತ್ಯ ಬಿರ್ಲಾ. 4th May ನ್ಯೂಸ್ ಬಂದಿತ್ತು. ಅವ್ರ ಇನ್ವೆಸ್ಟ್ಮೆಂಟಾ, ಬಲ್ಕಾ, ಬ್ಲಾಕ್ ಡೀಲ್ಸಾ, ಎವ್ರಿಥಿಂಗ್ ವಿಲ್ ಬಿ ದೇರ್. ಸೊ ನೆಕ್ಸ್ಟ್ ವಿಲ್ ಬಿ ಬಲ್ಕ್ ಡೀಲ್ಸ್. ಬಲ್ಕ್ ಡೀಲ್ ಯಾರ್ಯಾರು ಬೈ ಮಾಡ್ಯಾರು, ಯಾರ್ಯಾರು ಸೆಲ್ ಮಾಡ್ಯಾರು. ಸೊ ಎವ್ರಿಥಿಂಗ್ ವಿಲ್ ಬಿ ಗಿವನ್ ಇಯರ್. ಮತ್ತು ಹೈ ಲೋ ಇರ್ತೈತಿ, ವೀಕ್ ಹೈ ವೀಕ್ ಲೋ. ಫೈನಾನ್ಷಿಯಲ್ಸ್, ಅದರ P ರೇಷಿಯೋ ಏನೈತಿ, ಆಮೇಲೆ ಫೇಸ್ ವ್ಯಾಲ್ಯೂ ಏನೈತಿ, ನಿಮ್ಗೆ ಟೋಟಲಿ ಆ ಫೈನಾನ್ಷಿಯಲ್ಸ್ನೇ ಬ್ಯಾಲೆನ್ಸ್ ಶೀಟ್ ಸಿಗ್ತೈತಿ. ವಾಟ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆನ್ 2022-21. ಸೊ ರೀಸೆಂಟ್ ಐ ಥಿಂಕ್ ಸೊ ಇಟ್ ವಿಲ್ ಗೆಟ್ ಟಿಲ್ 22. ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ಕಮ್, ವಾಟ್ ಇಸ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ಕಮ್, ಇಂಟ್ರೆಸ್ಟ್, ಇದೆಲ್ಲ ನೋಡ್ಬೋದು ನೀವು. ಮತ್ತು ಆಮೇಲೆ ಈ ಥರ ಆಪ್ಷನ್ ಚೈನ್ ನೋಡ್ಬೋದು. ಆಪ್ಷನ್ ಚೈನ್ ಫಾರ್ ಎಕ್ಸಾಂಪಲ್ ಇವಾಗ ಸ್ಟ್ರೈಕ್ ನಡೆದೈತಿ 217 ಇಲ್ಲಿ IV ಏನೈತಿ ಟೋಟಲ್, OI ಏನೈತಿ ಎಲ್ಲ ನೋಡ್ಬೋದು. ಹಾಂ, 2020 ಓವರ್ OI ಹೆಚ್ಚು ಪುಟ್ ಸೈಡ. ಸೊ ಈ ಥರ ಇದು ನಿಮ್ಮ ಸ್ಟಡಿ ಪ್ರಕಾರ, ನಿಮ್ಮ ಸ್ಟಡಿ ಮಾಡೋಕೆ, ನೀವು ಅನಲೈಸ್ ಮಾಡೋಕೆ ಸಾಯಂಕಾಲ ಕುಂತು ನೀವು ಅನಲೈಸ್ ಮಾಡ್ಬೋದು. ಇಫ್ ಯು ಆರ್ ಅ ಡೇಟಾ ರೀಡರ್, ಇಫ್ ಯು ಆರ್ ನಾನ್ ಚಾರ್ಟ್ ರೀಡರ್, ಯು ಕ್ಯಾನ್ ಮೇಕ್ ದಿಸ್. ಆಮೇಲೆ ಇವಾಗ ನೀವು ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಬೈ ಮಾಡೋದ್ರಿ ತಿಳ್ಕೊರಿ. ಇಕ್ವಿಟಿ ಶೇರ್ ಬೈ ಮಾಡೋದ್ರಿ ನೀವು. 217 ರೂಪೀಸ್ 85 ಪೈಸಾ ಕ್ಲೋಸ್ ಆಗೈತಿ. 217 ರೂಪೀಸ್ 85 ಪೈಸಾ ಕ್ಲೋಸ್ ಆಗೈತಿ. ಐ ರಿಪೀಟ್. ಸೊ ಇಫ್ ಯು ವಾಂಟ್ ಟು ಬೈ, ಮಾರ್ಕೆಟ್ ಐತಿ, ಲಿಮಿಟ್ ಐತಿ, ಲಿಮಿಟ್ನೇ ಬೈ ಮಾಡೋದ್ರೆ ಯು ಕ್ಯಾನ್ ಬೈ ಇಟ್ ಅಟ್ ಲೋವರ್ ಪ್ರೈಸ್ 216. ಆ್ಯಂಡ್ ಇಫ್ ಯು ವಾಂಟ್ ಟು ಬೈ ಅಟ್ ಮಾರ್ಕೆಟ್ ಪ್ರೈಸ್ ಅಂದರೆ ನಿಮ್ಮ ಕ್ಯಾಶ್ ಡೆಲಿವರಿ, ನಿಮ್ಮ ದುಡ್ಡು 218 ರೂಪಾಯಿ ಇದ್ರೆ ನಿಮ್ಗೆ ಇದು ಒಂದು ಶೇರ್ ಕ್ಯಾಶ್ನೇ ಬರ್ತೈತಿ. ಈ ಥರ ಐತಿ. ಆ್ಯಂಡ್ ನಿಮ್ಮ ಈ ಮಾರ್ಜಿನ್ ಮತ್ತೊಂದು ವೈಶಿಷ್ಟ್ಯ ಏನಂದರೆ, ಆಕ್ಸಿಸ್ ಸೆಕ್ಯೂರಿಟೀಸ್ ಈಸ್ ಅ ಸಿಸ್ಟರ್ ಕನ್ಸರ್ನ್ ಆಫ್ ಆಕ್ಸಿಸ್ ಬ್ಯಾಂಕ್. ಓಕೆ, ಇವಾಗ ಆಕ್ಸಿಸ್ ಬ್ಯಾಂಕ್ದವ್ರು ಏನು ಮಾಡ್ತಾರೋ, ಓವರಾಲ ಆಕ್ಸಿಸ್ ಬ್ಯಾಂಕ್ದವ್ರು ಫಂಡಿಂಗ್ ಮಾಡ್ತಾರೆ. ನಿಮ್ಗೆ ಈಗ 217 ರೂಪಾಯಿ ಇತ್ತಂದ್ರೆ ನಿಮ್ಮ ಕೈಯಾಗ 218 ರೂಪಾಯಿ ಒಂದು ಶೇರ್ ಬರ್ತೈತಿ. ಅದು ಆಕ್ಸಿಸ್ ಸೆಕ್ಯೂರಿಟೀಸ್ದು ಒಂದು ಈ ಮಾರ್ಜಿನ್ ಅಥವಾ ಒಂದು ಫೆಸಿಲಿಟಿ ಐತಿ. ಸೊ ನೋ ಮಾರ್ಜಿನ್ ಅಂತ ಇಲ್ಲಿ ಇರ್ತೈತಿ. ನಿಮ್ಗೆ ನೋ ಮಾರ್ಜಿನ್ ಅಂದರೆ ನಿಮ್ಗೆ 54 ರೂಪಾಯಿ 47 ಪೈಸೆಗೆ ಆದಿತ್ಯ ಬಿರ್ಲಾ ಒಂದು ಶೇರ್ ಕೊಡತ್ತಾರೆ ಅವರು. ಓಕೆ, ಫಾರ್ ಒನ್ ಶೇರ್ ದೇ ಆರ್ ಚಾರ್ಜಿಂಗ್ ಯು 54 ರೂಪೀಸ್ 47 ಪೈಸೆ ನಿಯರ್ಲಿ. ಮತ್ತು ನಿಮ್ಮದು 218 ರೂಪಾಯಿ ಇತ್ತಂದ್ರೆ ನಿಮಗೆ 4 ಶೇರ್ ಕೊಡ್ತಾರೆ. 4 ಶೇರ್ ಇನ್ ಇಕ್ವಿಟಿ ಇನ್ ಹೋಲ್ಡಿಂಗ್. ಈ ಶೇರ್ ನೀವು 240 ದಿವಸ ಹೋಲ್ಡ್ ಮಾಡ್ಬೋದು. ಎಷ್ಟು ರೀ? 240 ದಿವಸ. ಏನು ರೋಲರ್ ಮಾಡೋಕ್ಕತ್ತದಿಲ್ಲ, ಏನು ಬಾಯ್ ಮಾಡೋಕೆ, ಏನು ಸೆಲ್ ಮಾಡೋಕ್ಕತ್ತದಿಲ್ಲ. ಕಂಟಿನ್ಯೂ 240 ಡೇಸ್ ಯು ಕ್ಯಾನ್ ಹೋಲ್ಡ್. ಮತ್ತು ನಿಮಗೆ ಅದ್ರದ್ದು ಏನು ಚಾರ್ಜಸ್ಸು, ಬಡ್ಡಿ ಎಲ್ಲ ಇರ್ತದಲ್ಲ, ನೀವು ವೆನ್ ಯು ವಿಲ್ ಎಕ್ಸಿಟ್ ಆಲ್ ವಿಲ್ ಬಿ ಡಿಡಕ್ಟೆಡ್. ಬೇರೆ ಬ್ರೋಕರ್ಗತೆ ನಿಮಗೆ ಲೇಸರ್ನಾಗ ತೋರಿಸಿದ್ವಿ, ಇಷ್ಟು ಚಾರ್ಜ್ ಆಗೈತಿ, ಇಷ್ಟು ಇದನ್ನಾಗೈತಿ, ಇಷ್ಟು ಮಾಡಬೇಕು, ಇಷ್ಟು ಸೆಲ್ ಮಾಡಬೇಕು. ಅವ್ರು ಏನು ಹ್ಯಾರೆಸ್ ಮಾಡೋದಿಲ್ಲ. ಬಿಕಾಸ್ ದೇ ಆರ್ ದ ಬ್ಯಾಂಕರ್ಸ್, ದೇ ಆರ್ ದ ಲಾರ್ಜೆಸ್ಟ್ ಬ್ಯಾಂಕರ್ಸ್ ಇನ್ ಇಂಡಿಯಾ. ಸೊ ಅವ್ರು ಫಂಡಿಂಗ್ ಮಾಡೋಕೆ ನಿಂತಾರು. ಇದ್ರದ್ದೊಂದು ನೀವು ಫಾಯ್ದೆ ತೊಂದ್ರೆ ಭಾಳ ಚಲೋ. ಮತ್ತು ಈ ಥರ ಬಾಯ್ ಮಾಡೋದಿತ್ತಂದ್ರೆ ಆದಿತ್ಯ ಕ್ಯಾಪಿಟಲ್ ಬಾಯ್ ಮಾಡ್ತೀರಿ. ಸೊ ಎಸ್ ಅನ್ನೋದಾ, ಕನ್ಫರ್ಮ್ ಅನ್ನೋದಾ, ಮಾರ್ಕೆಟ್ ಬಾಯ್ ಆಗ್ತದೆ. ಇಟ್ ಈಸ್ ರಿಜೆಕ್ಟೆಡ್. ಓಕೆ, ಆಮೇಲೆ ನೀವು ಇದೇ ಆದಿತ್ಯ ಬಿರ್ಲಾ ಫಾರ್ ಎಕ್ಸಾಂಪಲ್ ಕ್ಯಾಶ್ ಫ್ಯೂಚರ್ FNOನೇ ಬಾಯ್ ಮಾಡೋದ್ರಿಂದ ಆದಿತ್ಯ ಬಿರ್ಲಾ FNO ಇಲ್ಲ. ಇಲ್ಲಿ ನೀವು ಹುಡ್ಕ್ಯಾಡ್ಕೋತ ಕೊಂಡ್ರಾಕತ್ತದಿಲ್ಲ. ನೀವು ಒಟ್ಟು ಆದಿತ್ಯ ಬಿರ್ಲಾ ಒಂದು ಸ್ಟಾಕ್ ಹೆಸರು ಹಾಕಿರಂದ್ರೆ, ಬಿರ್ಲಾ ಅಂತ ಹಾಕಿರಂದ್ರೆ ಕ್ಯಾಶ್ನೇ ಬಾಯ್ ಮಾಡ್ಬೋದು, ಫ್ಯೂಚರ್ನೇ ಬಾಯ್ ಮಾಡೋದು. ಇಲ್ಲಿ FNO ಇರ್ತೈತಿ, FNO ಫ್ಯೂಚರ್ ಇರ್ತೈತಿ, ಮುಗೀತು. ಯು ಕ್ಯಾನ್ ಬೈ ದಿಸ್ ಫ್ಯೂಚರ್. ಇಲ್ಲಿ ಫ್ಯೂಚರ್ ಏನೈತಿ, ಮಾರ್ಜಿನ್ ಕೇಳ್ತೈತಿ. ಸೊ ಇಫ್ ಯು ವಾಂಟ್ ಟು ಕವರ್ ಯು ಕ್ಯಾನ್ ಬೈ ಕವರ್ನಾಗ ನಿಮ್ದು ಇದನ್ನು ಓವರಾಲ್ ಕವರ್ ಆರ್ಡ್ರ್ನಾಗ ಮಾರ್ಜಿನ್ ಇನ್ನೂ ಕೊಟ್ಟಿಲ್ಲ ಅವ್ರು. ಸೊ ಇಂಟ್ರಾಡೇನು ನೀವು ಮಾರ್ಜಿನ್ 2,96,000 ಕೇಳ್ತೈತೆ. ಇದಕ್ಕೂ 2,96,000 ಕೇಳ್ತೈತಿ. ಒಂದು ಲಾಟಿಗೆ ನೀವು 2,96,000 ರೂಪೀಸ್ ಆದಿತ್ಯ ಬಿರ್ಲಾ ಕ್ಯಾಪಿಟಲ್. ಯು ನೀಡ್ ಅ ಮಾರ್ಜಿನ್. ಕ್ವಾಂಟಿಟಿ ಸೈಜ್ ಇಸ್ 5,400. ಮತ್ತು ಇದನ್ನು ನೀವು ಬಾಯ್ ಮಾಡ್ಬೋದು. ಈ ಥರ ಭಾಳ ಸಿಂಪಲ್ ಐತಿ. ಆಮೇಲೆ ನೀವು ಇದನ್ನೇ ನೀವು ಆದಿತ್ಯ ಬಿರ್ಲಾ ಫಾರ್ ಎಕ್ಸಾಂಪಲ್ ಆದಿತ್ಯ ಬಿರ್ಲಾ ಈಗ ನೀವು ಫ್ಯೂಚರ್ ಬಾಯ್ ಮಾಡ್ತೀರಿ. ನೀವು ಇದು ಸ್ಟಾಪ್ ಲಾಸ್ ಹಚ್ಚಾವ್ರಿದ್ರಿ ಅಂದ್ರೆ ಏನು ಸ್ಟಾಪ್ ಲಾಸ್ ಫಾರ್ ಎಕ್ಸಾಂಪಲ್ ಸರ್ ಆದಿತ್ಯ ಬಿರ್ಲಾ ಫ್ಯೂಚರ್ನು ಸ್ಟಾಪ್ ಲಾಸ್ ಹಚ್ಚಾವ್ರಿದ್ರಿ ಅಂದ್ರೆ ಸ್ಟಾಪ್ ಲಾಸ್ ಮೇಲೆ ಕ್ಲಿಕ್ ಮಾಡೋದು. ಓಕೆ, ಆಮೇಲೆ ಲಿಮಿಟ್ ಮೇಲೆ ಕ್ಲಿಕ್ ಮಾಡೋದು. ಲಿಮಿಟ್ ಮೇಲೆ ಕ್ಲಿಕ್ ಮಾಡಿಲ್ಲ ನೀವು 215 ಸ್ಟಾಪ್ ಲಾಸ್ ಹಚ್ಚತ್ತೀರಿ. ಸೊ ಟ್ರಿಗರ್ ಪ್ರೈಸ್ ಮಸ್ಟ್ ಬಿ ಹೈಯರ್ ದೆನ್ ದ ಪ್ರೈಸ್. 214.80 ಹಚ್ಬೋದು. ಈ ಥರ ಸ್ಟಾಪ್ ಲಾಸ್ ಹಚ್ಚಬೇಕು. ಸ್ಟಾಪ್ ಲಾಸ್ ನೀವು ಇನ್ನೊಂದ್ಸಲ ನೋಡ್ಕೊರಿ. 215 ವಿಲ್ ಬಿ ದ ಟ್ರಿಗರ್ ಪ್ರೈಸ್ ಆ್ಯಂಡ್ 214.80 ವಿಲ್ ಬಿ. 80 ಇಡ್ರಿ ಅಥವಾ 90 ಇಡ್ರಿ, 95 ಇಡ್ರಿ, ಈಗ ನಿಮ್ಮ ಚಾಯ್ಸ್. ಅಂದರೆ
ನಾಳೆ ಸ್ಲಿಪ್ ಆಗ್ತದ್ರೂ ಇಟ್ ವಿಲ್ ಹಿಟ್ ದ ಸ್ಟಾಪ್ ಲಾಸ್ ಇಯರ್. ಸೊ ಯು ಕ್ಯಾನ್ ಪ್ಲೇಸ್ ಅ ಆರ್ಡರ್, ಆ ಸ್ಟಾಪ್ ಲಾಸ್ನಾಗ ಹೋಗತಿ. ಸೊ ಇದೇನಾಯ್ತು, ಸ್ಟಾಪ್ ಲಾಸ ಬೈಯಿಂಗ್ ಆಯಿತು. ಆಮೇಲೆ ನೆಕ್ಸ್ಟ್ ನಿಮ್ಮ ಸ್ಕ್ರೀನರ್ ಐತಿ, ಸ್ಕ್ರೀನರ್ನಾಗ ಸ್ಟಾಕ್ಸ್ ಆಫ್ ಫ್ಯೂಚರ್ ಆಪ್ಷನ್ಸ್ ಕರೆನ್ಸೀಸ್ ಎಲ್ಲ ಬರ್ತಾವೆ. ಮತ್ತು ಆರ್ಡರ್ ಬುಕ್ ಇರ್ತೈತಿ, ಡೈರೆಕ್ಟ್ ಇಲ್ಲಿ ಹೋಗ್ಬೋದು ನೀವು. ಮತ್ತು ಫಂಡ್ಸ್ ಮೇನ್, ನೀವು ಫಂಡ್ ಇಲ್ಲದೆ ಏನೂ ಆಗೋದಿಲ್ಲ. ಫಂಡ್ ಹಾಕಬೇಕಾದ್ರೆ ಇಲ್ಲಿ ಫಂಡ್ಸ್ನೇ ಹೋಗೋದು, ಇಲ್ಲಿಂದನೂ ಹಾಕ್ಬೋದು ಫಂಡ್ಸ್. ಫಾರ್ ಎಕ್ಸಾಂಪಲ್ ಆ್ಯಡ್ ಫಂಡ್ಸ್ ಬಂತಿಲ್ಲ, ಇಲ್ಲಿ ಆ್ಯಡ್ ಫಂಡ್ಸ್ನಾಗ ನೀವು ಫಂಡ್ ಹಾಕ್ಬೋದು. ಫಂಡ ಅಷ್ಟು ಹಾಕಿಬಿಡೋದು, ಇಲ್ಲಿ ಹಾಕಿರಂದ್ರೆ ಆ್ಯಡ್ ಫಂಡ್ ಇನ್ಸಫಿಷಿಯಂಟ್ ಫಂಡ್ಸ್. ಓಕೆ, ಈ ಥರ ಐತಿ. ನೆಕ್ಸ್ಟ್ ನೀವು ಮತ್ತೆ ಫಂಡ್ಸ್ನೇ ಹಾಕೋದ್ರಿಂದ ಡ್ಯಾಶ್ಬೋರ್ಡ್ನೇ ಹೋಗ್ಬೋದು, ಡೈರೆಕ್ಟ್ ಮೈ ಅಕೌಂಟ್. ಮತ್ತು ಮೈ ಅಕೌಂಟ್ನಲ್ಲಿ ನೀವು ಮೈ ಅಕೌಂಟ್ನಾಗ ಇಲ್ಲಿ ಫಂಡ್ಸ್ ಅಂತ ಇರ್ತೈತಿ. ಈ ಫಂಡ್ಸ್ನಾಗ ಡೈರೆಕ್ಟ್ ನೀವು ಇಲ್ಲೇ ಆ್ಯಡ್ ಫಂಡ್ಸ್ನೂ ಮಾಡ್ಬೋದು. ಸೊ ರಿಲೀಸ್ ಫಂಡ್ಸ್ ಅಂದರೆ ರಿಲೀಸ್ ಮಾಡ್ತೈತಿ, ಅಂದರೆ ನೀವು ವಿಡ್ರಾ ಮಾಡೋದ್ರಿಂದ. ಮತ್ತು ಸ್ಟಾಕ್ಸ್ ಎಕ್ಸ್ ಕೊಲೆಟ್ರಲ್, ಯಾವ ಕೊಲೆಟ್ರಲ್ ಸ್ಟಾಕ್ಸ್ ಅದಾವಲ್ಲ, ಸೆಟಲ್ಡ್ ಅನ್ಸೆಟಲ್ಡ್, ಮ್ಯೂಚುವಲ್ ಫಂಡ್ನು ನೀವು ಕೊಲೆಟ್ರಲ್ ಆಗಿ ಇಡ್ಬೋದು, ಮತ್ತು ಸ್ಟಾಕ್ಸ್ನೂ ಇಡ್ಬೋದು. ಮತ್ತು ನಿಮ್ಮ ಯಾವ ಡಿಮ್ಯಾಟ್ನಾಗ ಏನು ಹೋಲ್ಡಿಂಗ್ ಅದಾವಲ್ಲ ಅದನ್ನು ಮಾಡ್ಬೋದು. ಸೊ ಓವರಾಲ್ ಇಕೋ ಫ್ರೆಂಡ್ಲಿ ಭಾಳ ಐತಿ, ಯೂಸ್ ಮಾಡಿರಿ, ಇದ್ರ ಫಾಯ್ದೆ ತೊಗೋರಿ. ಬಿಕಾಸ್ ದೇ ಆರ್ ಫಂಡಿಂಗ್ ನಿಯರ್ಲಿ 4 times 5 times 4x 4.5x 5x ಆನ್ ಇಕ್ವಿಟಿ. ಮತ್ತು ಆಪ್ಷನು ಫ್ಯೂಚರು ಮಾಡಿ ಬ್ಯಾಂಕ್ ನಿಫ್ಟಿ ಆಪ್ಷನ್ಸ್ ಮಾಡಿ ರೊಕ್ಕ ಕಳ್ಕೊಳ್ಳೋಕ್ಕಿಂತ ನಿಮ್ಮ ಕ್ಯಾಪಿಟಲ್ ಸೇಫ್ ಇರ್ತೈತಿ, ನಿಮ್ಮ ಕ್ಯಾಪಿಟಲ್ ನೀವು ಸೇಫ್ ಮಾಡಿ ಇಟ್ಕೋಬೋದು. ಸೊ ಓವರಾಲ್ ಅಕೌಂಟ್ ತೆಗಿಯೋಕೆ ಮರಿಬೇಡ್ರಿ. ಆಕ್ಸಿಸ್ ಸೆಕ್ಯೂರಿಟೀಸ ನಿಮ್ಗೆ ಲಿಂಕ್ನು ಶೇರ್ ಮಾಡ್ತೀನಿ, ಮತ್ತು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನು ಅಕೌಂಟ್ ತೆಗಿಬೋದು. ಮತ್ತು ಇದ್ರ ಬೆನಿಫಿಟ್ ತೊಗೋರಿ. ಇಕ್ವಿಟಿ ಮಾರ್ಕೆಟ್ ಭಾಳ ಗ್ರೋ ಆಗೋದೈತಿ. ಸೊ ವೆಲ್ಕಮ್ ಟು ಆಕ್ಸಿಸ್ ಸೆಕ್ಯೂರಿಟೀಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. Let's meet up with the next video on the awareness of on educational video on Axis Securities functions. Thank you very much.